ಶ್ರೀ ಗುರು ಬಸವಲಿಂಗಾಯ ನಮಃ. ಸುಖ ಯಾವುದು, ಸುಖಿ ಯಾರು, ಸುಖದ ಅನುಭವ ಯಾವುದು, ಸುಖಾಲಿಂಗ, ಸುಖಿ ಶರಣ, ಸುಖದ ಅನುಭವ ಸುಸಂಗ. ಕೂಡಲ ಚೆನ್ನ ಸಂಗಯ್ಯನಲ್ಲಿ ಪರವಿಲ್ಲವಾಗಿ ಸದಾವಕಾಲ ಸ್ಮರಣೀಯರಾದ ಸಕಲ ಜೀವರಾಶಿಗೆ ಲೇಸ ಬಯಸಿದ ಸಮಗ್ರ ಕ್ರಾಂತಿಯ ನೇತಾರರಾದ ಅಪ್ಪ ಬಸವ ತಂದೆಯನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿ ಅರಿವು, ಆಚಾರ, ಅನುಭವ ಕರುಣಿಸಿದ ಗುರುಗಳ ಶ್ರೀಚರಣಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ವಚನ ಸಂಶೋಧಕ ಪಿತಾಮಹ ಡಾಕ್ಟರ್ ಪಗು ಹೊಳಕಟ್ಟಿಯವರನ್ನ ಈ ಪುಣ್ಯ ಸಂದರ್ಭದಲ್ಲಿ ಸ್ಮರಣೆ ಮಾಡಿ ಜಹೀರಾಬಾದ್ ಅನುಭವ ಮಂಟಪದಲ್ಲಿ ಲಿಂಗಾಯತ್ ಸಮಾಜದ ವತಿಯಿಂದ ನಡೆದಿರುವ ಈ ಸಾಮೂಹಿಕ ಬಸವ ಪ್ರಾರ್ಥನೆಯ ವಚನ ವೈಭವ ಚಿಂತನ ಗೋಷ್ಠಿಯಲ್ಲಿ ಪಾಲ್ಗೊಂಡಿರುವ ಎಲ್ಲ ಶರಣರಲ್ಲಿ, ಎಲ್ಲ ತಾಯಂದಿರಲ್ಲಿ, ನಿಮ್ಮೆಲ್ಲರ ಹೃದಯ ಕಮಲದಲ್ಲಿರುವ ಬಸವ ಚೇತನಕ್ಕೆ ಅನಂತ ಶರಣಾರ್ಥಿಗಳು. ಲಿಂಗಾಯತ ಪರಂಪರೆಯಲ್ಲಿ ಅಷ್ಟಾವರಣವೇ ಅಂಗವಾಗಿ, ಪಂಚಾಚಾರವೇ ಪ್ರಾಣವಾಗಿ, ಷಟಸ್ಥಲವೇ ಆತ್ಮವಾಗಿ ಇರುವಂತಹ ನಿಲುವನ್ನ ಶರಣರು ನಮಗೆ ಕೊಡ್ತಾರೆ. ಇವು ಮೂರೂ ಕೂಡ ಮೂಲ ಸಿದ್ಧಾಂತದ ಅಡಿಯೊಳಗ ಕಾರ್ಯನಿರ್ವಹಿಸುವಂತಹದ್ದು. ಅಷ್ಟಾವರಣದ ಅರಿವು, ಪಂಚಾಚಾರದ ಆಚರಣೆ, ಷಟಸ್ಥಲದ ಅನುಭವ, ಈ ಮೂರು ಉಳ್ಳವನು ಲಿಂಗಾಯತ ಆಗ್ತಾನೆ, ಲಿಂಗವಂತ ಆಗ್ತಾನೆ. ಆ ಸೂತ್ರದೊಳಗ ಷಟಸ್ಥಲ ಚಕ್ರವರ್ತಿ ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರು ಬಹಳ ಅರ್ಥಪೂರ್ಣ ವಿಚಾರವನ್ನ ಇಲ್ಲಿ ನಮ್ಮ ಮುಂದೆ ಮಂಡಿಸ್ತಾರೆ. ಕೇವಲ 3 ಸಾಲಿನ ವಚನ. ಸುಖ ಯಾವುದು, ಸುಖಿ ಯಾರು, ಸುಖದ ಅನುಭವ ಯಾವುದು. ಅವರು ಮೊದಲು ಪ್ರಶ್ನೆ ಮಾಡ್ತಾರೆ, ಆ ಪ್ರಶ್ನೆಗೆ ಉತ್ತರವನ್ನು ಅವರೇ ಹೇಳ್ತಾರೆ. ಸುಖ ಯಾವುದು, ಈ ಪ್ರಶ್ನೆಗೆ ಉತ್ತರ ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರೇ ಹೇಳ್ತಾರೆ. ಸುಖ ಲಿಂಗ. ಹಾಗಾದ್ರೆ ಮುಂದಿನ ಪ್ರಶ್ನೆಗೆ ಉತ್ತರವನ್ನು ಅವರೇ ಹೇಳ್ತಾರೆ. ಸುಖಿ ಯಾರು, ಸುಖಿ ಯಾರು ಅನ್ಲಿಕ್ಕೆ ಉತ್ತರ ಸುಖಿ ಶರಣ. ಇನ್ನು ಸುಖದ ಅನುಭವ ಯಾವುದು, ಅದಕ್ಕೂ ಉತ್ತರವನ್ನ ಅವರೇ ಕೊಡ್ತಾರೆ. ಸುಖದ ಅನುಭವ ಸುಸಂಗ. ಎಷ್ಟು ಅರ್ಥಪೂರ್ಣವಾಗಿ ಹೇಳ್ತಾರೆ. ಕೂಡಲ ಚೆನ್ನ ಸಂಗಯ್ಯನಲ್ಲಿ ಪರವಿಲ್ಲವಾಗಿ. 3 ಸಾಲಿನೊಳಗ ಮನುಷ್ಯನ ಬದುಕಿನ ಪ್ರತಿ ಕ್ಷಣದ ಇಚ್ಛೆಯನ್ನ ಅವರಿಲ್ಲಿ ಹಿಡಿದಿರುತ್ತಾರೆ. ನಾವೆಲ್ಲರೂ ಕೂಡ ವೈರಾಗ್ಯ
ಮೇರು ಪರ್ವತ ವೈರಾಗ್ಯದ ನಿಧಿ ಅಕ್ಕ ಮಹಾದೇವಿಯನ್ನ ವೀರ ವಿರಾಗಿಣಿ ಅಂತ ಗೌರವಿಸ್ತೇವೆ. ವೀರ ವಿರಾಗಿಣಿ ಅಂತ ಗೌರವಿಸ್ತೇವೆ. ಸುಮ್ಮನೆ ಅಲ್ಲ, ವೀರ ಮತ್ತೆ ವಿರಾಗಿಣಿ ಎಂತ ಅದ್ಭುತ ನಿಲುವು ಅಕ್ಕನದು. ವೀರತ್ವ ವೈರಾಗ್ಯತ್ವ ಎರಡೂ ಅಪೂರ್ವ ಸಂಗಮ ಮಹಾದೇವಿ ಅಕ್ಕನಲ್ಲಿ. ವಯಸ್ಸಿನೊಳಗ ಮಹಾನುಭಾವಿ ಅಲ್ಲವ, ದೊಡ್ಡವ. ವಯಸ್ಸಿನೊಳಗ ಅಕ್ಕ ಬಹಳ ಚಿಕ್ಕವಳು. ಎಂಥ ವಿಶೇಷ ವ್ಯಕ್ತಿತ್ವ ಅಕ್ಕನದು ಅಂದ್ರೆ ನಾವೆಲ್ಲ ನಮಗಿಂತ ದೊಡ್ಡವರಿಗೆ ಅಣ್ಣ ಅಂತೇವಿ, ಅಕ್ಕ ಅಂತೇವಿ. ಅನುಭವ ಮಂಟಪದ ವಿಶೇಷತೆ ಏನು ಅಂದ್ರೆ ವಯಸ್ಸಿನೊಳಗ ದೊಡ್ಡವನಾದರೂ ಕೂಡ ಅಲ್ಲಮ್ಮ, ತನ್ನ ವಯಸ್ಸಿನೊಳಗ ಚಿಕ್ಕವಳಾದ ಮಹಾದೇವಿಗೆ ಅಕ್ಕ ನಿನಗೆ ನಮೋ ನಮೋ ಅಂತ ಕರಿಬೇಕಾದ್ರ ವ್ಯಕ್ತಿತ್ವ ಹೇಗಿರಬಹುದು ಮಹಾದೇವಿ ಅಕ್ಕನದು. ಆ ನಿಲುವು ಐತಲ್ಲ, ಅದು ಸಾಧನೆಯಿಂದ ಪರಿಪಕ್ವಗೊಂಡಿರುವಂತಹ ನಿಲುವು ಮಹಾದೇವಿ ಅಕ್ಕನದು. ಆಕೆ ಬಯಸ್ತಾಳೆ, ಅಪೇಕ್ಷೆ ಪಡ್ತಾಳೆ, ಇಚ್ಛಾ ಪಡ್ತಾಳೆ. ಏನ್ ಇಚ್ಛಾ ಪಡ್ತಾಳೆ? ಜಗತ್ತಿನ ಇತಿಹಾಸದೊಳಗ ಯಾರು ಹಾಗೆ ಅಪೇಕ್ಷೆ ಪಟ್ಟಿರೋದು ಬಹಳ ಅಪರೂಪ. ಏನ್ ಅಪೇಕ್ಷೆ ಪಡ್ತಾಳೆ, ಏನ್ ಬಯಸ್ತಾಳೆ ಮಹಾದೇವಿ ಅಕ್ಕ? ಮನೆ ಮನೆಗೆ ಬೇಡುವಂತೆ ಮಾಡಯ್ಯ. ಎಂಥ ನಿಲುವು ನೋಡ್ರಿ. ಅಕ್ಕ ಉಡುತಡಿಯನ್ನ ಬಿಟ್ಟು ಕಲ್ಯಾಣ ಮಾರ್ಗವಾಗಿ ಹೋಗುವ ಸನ್ನಿವೇಶದೊಳಗ ಏನೆಲ್ಲ ಅಪಮಾನವನ್ನ, ಏನೆಲ್ಲ ನೋವುಗಳನ್ನ ಎದುರಿಸ್ತಾಳೆ. ಎದುರಿಸಿದ್ರು ಕೂಡ ಎಷ್ಟು ಗಟ್ಟಿಗಿತ್ತಿಯಾಗಿದ್ಲು ಆ ತಾಯಿ ಅಂದ್ರ, ಮನೆ ಮನೆಗೆ ಬೇಡುವಂತೆ ಮಾಡಯ್ಯ, ಬೇಡಿದರೆ ನೀಡದಂತೆ ಮಾಡಯ್ಯ, ನೀಡಿದರೆ ಕೆಳಕ್ಕೆ ಬೀಳುವಂತೆ ಮಾಡಯ್ಯ, ಕೆಳಕ್ಕೆ ಬಿದ್ದರೆ ನಾ ಎತ್ತಿಕೊಂಬುವುದಕ್ಕಿಂತ ಪೂರ್ವ ಶ್ವಾನ ಎತ್ತಿಕೊಳ್ಳುವಂತೆ ಮಾಡ ಚನ್ನಮಲ್ಲಿಕಾರ್ಜುನ. ಎಂಥ ನಿಲುವು! ನನಗೆ ಹಸಿವಾದಾಗ ನೀ ಏನ್ ಮಾಡು, ಚನ್ನಮಲ್ಲಿಕಾರ್ಜುನನ ಹತ್ರ ಆಕೆ ಬೇಡ್ತಾಳೆ. ಹೀಗೆ ಬೇಡಿರುವಂತ ಇತಿಹಾಸ ಎಲ್ಲಿಯೂ ಸಿಗೋದಿಲ್ಲ. ನಾವು ದೇವರ ಹತ್ರ ಏನ್ ಬೇಡ್ತೇವೆ? ಫಲ ಕೊಡು, ಮನಿ ಕೊಡು, ದುಡ್ಡು ಕೊಡು, ಬಂಗಾರ ಕೊಡು, ಇದನ್ನೇ ನಾವು ಬೇಡ್ತೇವೆ. ಒಂದು ಕ್ಷಣವೂ ಕೂಡ ಅಕ್ಕನ ನಿಲುವು ಯಾಕೆ ವಿಶೇಷ ಆಗುತ್ತೆ ಇಲ್ಲಿ ಅಂದ್ರೆ, ನನಗೆ ಹಸಿವಾದಾಗ ಮನೆ ಮನೆಗೆ ಭಿಕ್ಷೆ ಬೇಡುವಂಗ ಕೇಳ್ಕೊ. ನೋಡ್ರಿ, ಬೇಡುವಂತಹ ಪರಿಸ್ಥಿತಿ ಯಾವಾಗ ಬರ್ತೈತಿ ಮನುಷ್ಯನಿಗೆ? ಯಾವಾಗ ಬಹಳ ಅಸಹಾಯಕನಾಗ್ತಾನೆ, ಯಾವಾಗ ಬಹಳ ನಿರ್ಗತಿಕನಾಗ್ತಾನೆ, ಯಾವಾಗ ಪೂರ್ಣ ತನ್ನ ಶಕ್ತಿ ಕಳ್ಕೊಂತಾನ, ಆವಾಗ ಮತ್ತೊಬ್ಬರ ಹತ್ರ ಬೇಡ್ತಾನ ಮನುಷ್ಯ. ಬೇಡೋ ಪ್ರವೃತ್ತಿ ಎಲ್ಲರೂ ಬೇಡೋದಿಲ್ಲ. ಸ್ವಾಭಿಮಾನ ಕಳ್ಕೋಬೇಕಲ್ಲ, ಸ್ವಾಭಿಮಾನ ಕಳ್ಕೋಬೇಕು, ನಿರ್ಗತಿಕನಾಗಬೇಕು, ಅಸಹಾಯಕನಾಗಬೇಕು, ಹಸಿವಿಯಿಂದ ನರಳಬೇಕು. ಇವು ಬಂದಾಗ ಮನುಷ್ಯ ಏನಾಗ್ತಾನೆ? ಮತ್ತೊಬ್ಬರ ಹತ್ರ ಬೇಡ್ತಾನೆ. ಆ ಬೇಡುವಂತಹ ಪ್ರವೃತ್ತಿಯನ್ನ ಅಕ್ಕ ಅಲ್ಲಿ ಪ್ರಾರ್ಥನೆ ಮಾಡ್ತಾಳೆ. ನನಗೆ ಅಂದ್ರೆ ಬೇಡುವಂತಹ ಪ್ರವೃತ್ತಿ ಯಾವಾಗ? ನಿರಹಂಕಾರ ಬರೋದು ಯಾವಾಗ ಮನುಷ್ಯನಿಗೆ ಅಂತಂದ್ರೆ ಆ ಸ್ಥಿತಿಗೆ ಹೋದಾಗ. ಅಹಂಕಾರ ಬರೋದು ಯಾವಾಗ? ಎಲ್ಲ ಹೆಚ್ಚಾತಂದ್ರೆ ಅಹಂಕಾರ ಬರ್ತದೆ. ಅದು ಸುಖ ಆಗಿರ್ಬೋದು, ಶ್ರೀಮಂತಿಕೆ ಆಗಿರ್ಬೋದು, ಆಸ್ತಿ ಆಗಿರ್ಬೋದು, ರೂಪ ಆಗಿರ್ಬೋದು, ವಿದ್ಯೆ ಆಗಿರ್ಬೋದು, ಇವೆಲ್ಲ ಹೆಚ್ಚಾದಾಗ ಅಹಂಕಾರ. ಇವೆಲ್ಲ ಆಗೋದು ಯಾವಾಗ? ಅಷ್ಟಮದಗಳು ಅಂತ ಕರೀತಾರ. ಆ ಅಷ್ಟಮದಗಳು ಹೆಚ್ಚಾದಾಗ ಬರ್ತಾವ. ಅದಕ್ಕೆ ಅಕ್ಕ ಇಲ್ಲಿ ಬೇಡ್ಕೊಳ್ತಾಳೆ, ಮನೆ ಮನೆಗೆ ಬೇಡುವಂತೆ ಮಾಡು. ಅಂದ್ರೆ ಭಗವಂತನ ಹತ್ರ ಆಕೆ ಏನ್ ಕೇಳ್ಕೊಳ್ತಾಳೆ ಅಂದ್ರೆ ಕಷ್ಟವನ್ನ ಕೇಳ್ಕೊಳ್ತಾಳೆ, ದುಃಖವನ್ನ ಕೇಳ್ಕೊಳ್ತಾಳೆ. ಇಲ್ಲಿ ದುಃಖವನ್ನ, ಕಷ್ಟವನ್ನ, ಅಪಮಾನವನ್ನ ಕೇಳಿಕೊಳ್ಳುವಂತಹ ಸಂದರ್ಭದೊಳಗ ನಾವೆಲ್ಲರೂ ಕೂಡ ಏನ್ ಬೇಡ್ಕೊಳ್ತೀವಿ ದೇವರ ಹತ್ರ? ಭಗವಂತ ನನಗೆ ಸುಖ ಕೊಡು, ನನ್ನ ಮಕ್ಕಳಿಗೆ ಸುಖ ಕೊಡು, ನನ್ನ ಮೊಮ್ಮಕ್ಕಳಿಗೆ ಸುಖ ಕೊಡು. ಸುಖ ಕೊಡುವಂತನೇ ಇಡೀ ಮಾನವ ಕುಲ ಕೋಟಿ ಪ್ರಾರ್ಥನೆ ಮಾಡುವಂತಹದ್ದು. ಅದಕ್ಕೆ ಹಾಗಾದ್ರೆ ಸುಖ ಅಂದ್ರೆ ಏನು ಅನ್ನೋದನ್ನ ಒಂದಿಷ್ಟು ಅರಿವನ್ನ ಮಾಡಿಕೊಳ್ಳೋದನ್ನ ಮರೆತು ಬಿಡುತ್ತೇವೆ. ಎಲ್ಲರೂ ಅಪೇಕ್ಷೆಗಳೇ, ಎಲ್ಲರೂ ಸುಖದ ಅಪೇಕ್ಷೆಗಳೇ. ಹಾಗಾದ್ರೆ ಸುಖ ಅಂದ್ರೆ ಏನು? ಸುಖ ಯಾವಾಗ ಸಿಗ್ತತಿ? ಸುಖ ಎದರಿಂದ ಸಿಗ್ತತಿ? ಯಾವಾಗ ನಮಗೆ ಸುಖ ಆಗ್ತತಿ ಅನ್ನೋದನ್ನ ಮರೆತು ಬಿಡ್ತೇವೆ. ಅದನ್ನ ಒಂದಿಷ್ಟು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ಬೇಕಲ್ಲ, ಅರಿವನ್ನ ಮಾಡಿಕೊಳ್ಳೋ ಪ್ರಯತ್ನ ಮಾಡ್ಬೇಕಲ್ಲ. ಹಾಗಾದ್ರೆ ಸುಖ ಯಾವಾಗ ಆಗ್ತತಿ? ಯಾವ್ದ್ರಿಂದ ಆಗ್ತತಿ? ಮದುವೆ ಆದ್ರೆ ಸುಖ ಆಗ್ತತಿ ಅಂತ ನಾವೆಲ್ಲ ಈ ಲೋಕ ಮದುವೆಯಾಗತ್ತೆ. ಮದುವೆಯಾಗಿ 10 ವರ್ಷ ಆದವ್ರನ್ನ ಕೇಳ್ರಿ ನೀವು, ಸುಖ ಸಿಕ್ತೇನೋ, ಸುಖ ಅನುಭವಿಸಿದ್ರೇನೋ ಅಂದ್ರ ಎಲ್ಲಿ ಸುಖ ಐತ್ರಿ? ಮೊದಲು ಆರಾಮಿದ್ವಿ ತಣ್ಣಗ. ಸುಮ್ನೆ ನೀವು
ಮದುವೆ ಆಗಿ 10 ವರ್ಷ ಆದವ್ರು ಕೇಳಿ ನೋಡ್ರಿ, ಅದ್ರ ಉದ್ದೇಶ ಏನೈತಿ? ಮದುವೆ ಆಗಿರೋದು ಎದಕ್ ಮದುವೆ ಆಗೇವಿ? ಸುಖವಾಗಿರ್ಬೇಕಂತ ಮದುವೆ ಆಗೇವಿ. ಹಾಗಾದ್ರೆ ಪಟ್ವೇನೋ, ಸುಖ ಅನುಭವಿಸಿದ್ವೇನೋ, ಸುಖ ಸಿಕ್ತೇನೋ? ಕೇಳಿ ನೋಡಿದ್ರ ಎಲ್ಲಿ ಸುಖ ಐತ್ರಿ ಗುರುಗಳ? ಹಾಗಾದ್ರೆ ಸುಖ ಅಂದ್ರೆ ಏನು? ಎಲ್ಲರೂ ಬಯಸ್ತೀವಿ, ಬಯಸಿದ ಕೂಡಲೇ ಸಿಗೋದಿಲ್ಲ. ಅದು ತಿಳ್ಕೋಬೇಕಲ್ಲ, ಏನು ಅನ್ನೋದು ತಿಳ್ಕೋಬೇಕಲ್ಲ, ಸುಖದ ನಿಜ ಸ್ವರೂಪವನ್ನ ತಿಳ್ಕೋಬೇಕಲ್ಲ. ಒಂದು ಸಂಗತಿ ನೆನಪಿಟ್ಕೋಬೇಕು, ಯಾವಾಗ ಸುಖ ಆಕತಿ ನಮಗೆ ಅಂತಂದ್ರೆ, ನಮಗೆ ಯಾವಾಗ ಹಿತ ಆಕತ್ತಲ್ಲ ಆವಾಗ ಸುಖ ಆಕತಿ. ಚಳಿಗಾಲದೊಳಗ ಬಹಳ ಚಳಿ ಇರ್ತತಿ. ಆ ಚಳಿ ಇರುವಾಗ ನಮಗೇನ್ ಹಾಕೋಬೇಕು? ಸ್ವೆಟರ್ ಹಾಕೋಬೇಕು, ಬೆಂಕಿ ಕಾಸಬೇಕು. ಸಂದರ್ಭ ನೋಡ್ರಿ ಹೆಂಗೈತಿ. ಚಳಿಗಾಲದೊಳಗ ಯಾವ್ದು ಹಿತ ಆಕತಿ, ಯಾವ್ದು ಸುಖ ಆಕತಿ? ಸ್ವೆಟರ್ ಹಾಕೋಬೇಕು, ಬೆಂಕಿ ಕಾಸಬೇಕು. ಅದೇ ಬೆಂಕಿ, ಅದೇ ಸ್ವೆಟರ್ ಯಾವಾಗ ಹಿತ ಆಕತಿ, ಯಾವಾಗ ಸುಖ ಆಕತಿ? ಚಳಿಗಾಲದಾಗ ಮಾತ್ರ ಸುಖ ಆಕತಿ. ಅದೇ ಸ್ವೆಟರ್, ಅದೇ ಬೆಂಕಿ ಬಿರು ಬೇಸಿಗೆಯ ಕಾಲದೊಳಗೆ ನೀವು ಹಾಕೊಳ್ರಿ ನೋಡೋಣ. ಸ್ವೆಟರ್ ಒಂದೇ, ಸಮಯ ಒಂದೇ, ಆದ್ರ ಪರಿಸ್ಥಿತಿ ಏನಾಕತಿ ಅಂದ್ರ ಟೆಂಪರೇಚರ್ 40-45 ಡಿಗ್ರಿ ಇರುವಾಗ ಸ್ವೆಟರ್ ಹಾಕೊಂಡು ತಿರುಗಾಡ್ತೇವೆ ನಾವ್ಯಾರಾದ್ರು. ಅವಾಗ ಏನ್ ಬೇಕು? ಅವಾಗ ಯಾವ್ದು ಹಿತ ಆಕತಿ, ಅವಾಗ ಯಾವ್ದು ಸುಖ ಆಕತಿ? 15-20 ಏರ್ ಕಂಡೀಷನ್ ಒಳಗ ಕುತ್ಕೊಳ್ಳೋದು ಏನಾಕತಿ? ನಮಗೆ ಸುಖ ಅನಿಸ್ತತಿ, ಹಿತ ಅನಿಸ್ತತಿ. ಹಾಗಾದ್ರೆ ಸುಖ ಮತ್ತೆ ಹಿತ ಆಗುವಂತಹದ್ದು ಯಾವುದು? ನಮಗೆ ಅದು ನೆಮ್ಮದಿಯನ್ನು ಕೊಡ್ತಿತ್ತು ಅಂದ್ರ, ನಮಗೆ ಹಿತ ಆಗ್ತಿತ್ತು ಅಂದ್ರ ಸುಖ ಆಕತಿ. ಹಾಗಾದ್ರೆ ಹೆಂಡತಿ, ಮಕ್ಕಳು, ಹಣ, ಬಂಗಾರ ಇದು ಎಷ್ಟೊತ್ತನ ಸುಖ ಆಕತಿ? ಅದು ನಮಗೆ ಹಿತ ಆಕಿತ್ತು ಅಂದ್ರೆ ಸುಖ ಆಕತಿ. ಹಿತ ಆಗ್ಲಿಲ್ಲ ಅಂದ್ರೆ ಸುಖ ಆಗೋದಿಲ್ಲ. ಮಕ್ಕಳು 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 ಅಂತ ಸುಖವಾಗಿ ಅಂತೇವಿ. ಅದೇ ಮಕ್ಕಳಿಗಾಗಿ ಸರ್ವಸ್ವವನ್ನು ತ್ಯಾಗ ಮಾಡಿರ್ತೇವೆ, ಮಕ್ಕಳಿಗಾಗಿ ಸರ್ವಸ್ವವನ್ನು ಮೀಸಲಾಗಿಟ್ಟಿರ್ತೇವೆ. ಎಲ್ಲಿ ತನಕ? ನಮ್ಮ ಮಕ್ಕಳು ನಮ್ಮ ಮಾತು ಕೇಳೋ ತನಕ ಸುಖ. ಅದೇ ಮಕ್ಕಳು ನಮ್ಮ ಮಾತು ಕೇಳಲಿಲ್ಲ ಅಂದ್ರೆ ದುಃಖ ಶುರುವಾಗುತ್ತೆ. ಹಾಗಾದ್ರೆ ಆತೇನೋ ಪೂರ್ಣ ಸುಖ ಆತೇನೋ ಮಕ್ಕಳಿಂದ? ಸುಖ ಆಗೋದು ಎಲ್ಲಿ ತನಕ? ನನ್ನ ಮಾತು ಕೇಳೋ ತನಕ. ಅಂದ್ರೆ ಹಿತ ಆತನ ನೀವು, ನಾ ಹೇಳ್ದಂಗ ಕೇಳ್ತಾನಪ್ಪ ನನ್ನ ಮಗ, ನಾ ಹೇಳ್ದಂಗ ಕೇಳ್ತಾನಪ್ಪ ನನ್ನ ಮಗಳು, ಸುಖ ಆಗ್ತಿತ್ತು. ಅದೇ ಮಕ್ಕಳು ನಮ್ಮ ಮಾತು ಕೇಳಲಿಲ್ಲ ಅಂದ್ರೆ ಏನಾಯ್ತು? ದುಃಖ ಆಯ್ತು. ಹಾಗಾದ್ರೆ ಅದೇ ಸುಖ ಅಂತ ನಾವು ಬೆನ್ನ ಹತ್ತಿದ್ದೇವೆ. ಹಾಗಾದ್ರೆ ಅದು ಸುಖ ಅಲ್ಲ ಅಂತ ಚನ್ನಬಸವಣ್ಣ ಹೇಳುವಂತಹದ್ದು. ಇದು ನಾವು ಹೇಳುವಂತಹದ್ದಲ್ಲ, ಚಿನ್ಮಯ ಜ್ಞಾನಿ ಶಟಸ್ಥಲ ಚಕ್ರವರ್ತಿ ಹೇಳುವಂತಹದ್ದು. ಸುಖ ಅಂದ್ರೆ ಯಾವುದು ಅನ್ಲಿಕ್ಕೆ ಅವೆಲ್ಲ ಸಿಗೋದು ಕ್ಷಣಿಕ ಸುಖ, ತಾತ್ಕಾಲಿಕ ಸುಖ. ಹೆಂಡತಿ ಮಕ್ಕಳಿಂದ ಸಿಗುವಂತಹ ಸುಖ ಅದು ಶಾಶ್ವತ ಸುಖ ಅಲ್ಲ, ಅಂತಿಮ ಸುಖ ಅಲ್ಲ, ಅದು ಕ್ಷಣಿಕ. ಎಷ್ಟು? ತಾತ್ಕಾಲಿಕವಾಗಿರುವಂತಹದ್ದು. ಆ ತಾತ್ಕಾಲಿಕ ಸುಖದೊಳಗ ನಾವು ಮೂಲ ಸುಖವನ್ನೇ ಮರ್ತಿದ್ದೇವೆ ಅನ್ನೋದನ್ನ ಚನ್ನಬಸವಣ್ಣ ಇಲ್ಲಿ ಹೇಳ್ತಾನೆ. ಸುಖ ಯಾವುದು, ಸುಖಿ ಯಾರು, ಸುಖದ ಅನುಭವ ಯಾವುದು? ಅಷ್ಟು ಚಂದ ಹೇಳ್ತಾರೆ ನೋಡ್ರಿ. ಅವ್ರು ಹೇಳ್ತಾರೆ ಸುಖ ಯಾವುದು, ಅವರೇ ಹೇಳ್ತಾರ ಸುಖ ಯಾವುದು ಅಂದ್ರೆ ಲಿಂಗವೇ ಸುಖ. ಲಿಂಗ ಅಂತಂದ್ರೆ ಕೇವಲ ಕರಸ್ಥಲದೊಳಗಿರುವಂತಹ ಇಷ್ಟಲಿಂಗ ಅಂತ ನಾವು ಭಾವಿಸಬಾರದು. ಲಿಂಗ ಅಂತಂದ್ರೆ ಸೃಷ್ಟಿ, ಸ್ಥಿತಿ, ಲಯ ಈ ಮೂರಕ್ಕೂ ಕಾರಣೀಭೂತನಾಗಿರುವಂತಹ ಪರಶಿವ ಅಂದ್ರಿ, ಪರಚೈತನ್ಯ ಅಂದ್ರಿ, ಮಹಾದೇವ ಅಂದ್ರಿ, ಮಹಾಲಿಂಗ ಅಂದ್ರಿ, ಏನ್ ಬೇಕಾದ್ರೂ ಅಂದ್ರಿ. ಅದಕ್ಕೆ ಶರಣರು ಲಿಂಗ ಅಂತ ಕರೆದ್ರು. ವಿಜ್ಞಾನ ಏನಂತ ಕರೀತು ಅಂದ್ರೆ ಶಕ್ತಿ ಅಂತ ಕರೀತು. ಶಕ್ತಿ ಅಂದ್ರೂ ದೇವರೇ, ಶಕ್ತಿ ಅಂದ್ರೂ ಪರಮಾತ್ಮನೇ, ಶಕ್ತಿ ಅಂದ್ರೂ ಮಹಾದೇವನೇ, ಶಕ್ತಿ ಅಂದ್ರೂ ಲಿಂಗನೇ. ಆ ಭಾಷೆಯೊಳಗೆ ಬೇರೆ ಬೇರೆ ಹೇಳ್ತಷ್ಟೇನೆ. ಎಷ್ಟು ವ್ಯತ್ಯಾಸ ಅಂದ್ರೆ ನೀರು ಒಂದೇ ವಸ್ತು, ಮೂಲ ವಸ್ತು. ಅಮೆರಿಕಕ್ಕೆ ಹೋದ್ರು ನೀರೇನೆ, ಇಂಗ್ಲೆಂಡ್ ಹೋದ್ರು ನೀರೇನೆ, ಭಾರತದೊಳಗಿದ್ರು ನೀರೇನೆ, ಒಂದೇ ವಸ್ತು. ಅದು ನಾವೇನಂತ ಕರಿತೀವಿ ಅದಕ್ಕ? ಇಲ್ಲಿ ನಿಮ್ಮ ತೆಲುಗು ಭಾಷೆಯೊಳಗ ನೀರಿಗೆ ಏನಂತೀರಿ, ಮತ್ತೊಂದು ಭಾಷೆ ಅಂತೀರಿ. ಇಂಗ್ಲಿಷ್ ಒಳಗೆ ಏನಂತೇವಿ? ವಾಟರ್ ಅಂತೇವಿ. ಕನ್ನಡದೊಳಗೆ ಏನಂತೇವಿ? ನೀರು ಅಂತೇವಿ. ಒಂದೊಂದು ಭಾಷೆಗೆ ಒಂದೊಂದು ಅಂತಾರ. ಮೂಲ ಏನು ಅಂದ್ರೆ ನೀರು ಒಂದೇನೆ, ಒಂದೇ ವಸ್ತು. ಹಾಗೆ ಇಲ್ಲಿ ಶರಣರು ಲಿಂಗ ಅಂತಂದ್ರೆ ಒಂದೇ ವಸ್ತು. ಅದು ಸುಖ ಯಾವುದು ಅಂದ್ರೆ ಲಿಂಗ. ಯಾಕೆ ಸುಖ ಯಾವುದು? ಯಾಕೆ ಎಲ್ಲವೂ ನಮಗೆ ಸಿಕ್ಕಿರೋದು ನಿಸರ್ಗದೊಳಗ, ಅದರ ಮೂಲಕನೇ. ಗಾಳಿ, ಬೆಳಕು, ನೀರು, ಅನ್ನ, ಆಹಾರ, ಭೂಮಿ ಇದೆಲ್ಲ ಕೊಟ್ಟವರು ಯಾರು? ಮಹಾದೇವ, ಪರಮಾತ್ಮ, ಲಿಂಗಯ್ಯನೇ, ಲಿಂಗ ಸ್ವರೂಪನೇ. ಅವನು ಕೊಟ್ಟಿದ್ದಕ್ಕೆ ನಾವು ಸುಖವಾಗದೇವೆ. ಸುಮ್ಮನೆ ವಿಚಾರ ಮಾಡ್ರಿ, ಒಂದು ಕ್ಷಣ
ನೀರು ಜಗತ್ತಿನ ತುಂಬಾ ನೀರೇ ಇಲ್ದಂಗ ಆದ್ರ ಪರಿಸ್ಥಿತಿ ಏನಾಗುತ್ತೆ? ನಾವು ಸುಖವಾಗಿರ್ತೇವೇನು? ನೀರು ಕೊಟ್ಟವನ ಯಾರು? ಮಹಾದೇವ ಲಿಂಗಯ್ಯ. ಇನ್ನು ಬೆಳಕು ಕೊಟ್ಟವನ ಯಾರು? ಲಿಂಗಯ್ಯ. ಇನ್ನು ಗಾಳಿ ಕೊಟ್ಟವನ ಯಾರು? ಲಿಂಗಯ್ಯ. ಅವನು ಇದೆಲ್ಲ ಕೊಟ್ಟಿದ್ದು. ಜೇಡರ ದಾಸಿಮಯ್ಯ ಹೇಳುವ ಹಾಗೆ, ಇಳೆನಿಮ್ಮ ದಾನ ಬೆಳೆನಿಮ್ಮ ದಾನ, ಸುಳಿದು ಬೀಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವ ಪುಣ್ಯಗಳೇನೆಂಬೆ ರಾಮನ. ಎಲ್ಲವೂ ಅವನದೇ ದಾನ, ಎಲ್ಲವೂ ಅವನದೇ. ಮತ್ ಅವನು ಕೊಟ್ಟಿದ್ದಕ್ಕ ಚನ್ನಬಸವಣ್ಣ ಹೇಳ್ತಾನೆ, ಸುಖ ಯಾವುದು? ಸುಖ ಲಿಂಗ. ಇನ್ನು ಮುಂದುವರೆದು ಹೇಳ್ತಾರ, ಸುಖಿ ಯಾರು? ಸುಖಿ ಯಾರು ಅನ್ಲಿಕ್ಕೆ ಉತ್ತರ ಹೇಳ್ತಾರ, ಸುಖಿ ಶರಣ. ಯಾರು ಶರಣ? ಶರಣ ಏನು? ಷಟಸ್ಥಲದೊಳಗ ಭಕ್ತ ಸ್ಥಳ, ಮಹೇಶ ಸ್ಥಳ, ಪ್ರಸಾದಿ ಸ್ಥಳ, ಪ್ರಾಣಲಿಂಗಿ ಸ್ಥಳ, ಶರಣ ಸ್ಥಳ, ಐಕ್ಯ ಸ್ಥಳ. ಈ 6 ಸ್ಥಳಗಳನ್ನ ಏರಿರುವಂತಹ ನಿಲುವು, 5ನೇ ನಿಲುವು ಯಾವುದು ಅಂದ್ರೆ ಶರಣ ಸ್ಥಳ. ಯಾಕೆ ಶರಣ ಸುಖಿ ಆಗ್ತಾನೆ? ಅವನು ಎಲ್ಲವನ್ನು ಭಗವಂತನ ಪ್ರಸಾದ ಅಂತ ಅರ್ಪಣೆ ಮಾಡ್ತಾನೆ. ಎಲ್ಲವೂ ನಿನ್ನದೇ, ಸುಖನೂ ನಿನ್ನದೇ, ದುಃಖನೂ ನಿನ್ನದೇ, ಮಾನನೂ ನಿನ್ನದೇ, ಅಪಮಾನನೂ ನಿನ್ನದೇ, ಸನ್ಮಾನನೂ ನಿನ್ನದೇ, ಎಲ್ಲವೂ ನಿನ್ನದಪ್ಪ, ನನ್ನದೇನು ಅಲ್ಲ ಅನ್ನೋ ಭಾವದೊಳಗ ಆತ ಅರ್ಪಣೆ ಮಾಡ್ತಾನೆ. ಅದಕ್ಕೆ ಆನಂದವಾಗಿರ್ತಾನೆ. ಅದಕ್ಕ ಆತ ಯಾವಾಗ್ಲೂ ಸುಖಿಯಾಗಿರ್ತಾನೆ. ದುಃಖ ಆಗೋದು ಯಾವಾಗ ನಮಗೆ? ಇವೆರಡೇ, ಅಹಂಕಾರ, ಮಮಕಾರ, ನಾನು ನನ್ನದು. ಇವೆರಡಕ್ಕೆ ಪೆಟ್ಟು ಬಿದ್ದಾಗ ಮನುಷ್ಯನಿಗೆ ನೋವಾಗುತ್ತೆ. 4 ಮಂದಿಯೊಳಗ ನೋವಾಗೋದು ಯಾವಾಗ? ಇಷ್ಟು ಮಂದಿ ಎಲ್ಲ ಸೇರಿ, ನಾವು ಇಷ್ಟೆಲ್ಲ ಸದ್ಭಕ್ತರು ಸೇರಿದೇವಿ. ಈ ಸದ್ಭಕ್ತರೊಳಗ ನಮ್ಮನ್ನ ಹೊಗಳಿದ್ರು ಅಂದ್ರೆ ಹಿಗ್ಗು ಪಡ್ತೇವಿ. ಎಷ್ಟು ಮಂದಿಯೊಳಗ ನಾನು ಹೊಗಳಿದ್ರಪ್ಪ ಅಂತ ಸಂತೋಷ ಪಡ್ತೇವಿ. ಇಷ್ಟು ಮಂದಿಯೊಳಗ, ಇಷ್ಟು ಜನರ ನಡುವೆ ನನ್ನನ್ನ ತೆಗಳಿದ್ರು, ಬೈದ್ರು ಅಂದ್ರೆ ದುಃಖ ಪಡ್ತೇವೆ. ಇಲ್ಲಿ ಹೊಗಳಿಕೆ, ತೆಗಳಿಕೆ. ನನಗೆ ಅಂದ್ರು, ನನ್ನನ್ನು ಕೊಂಡಾಡಿದ್ರು, ನಾನು ನನ್ನದು ಅನ್ನೋ ಭಾವಕ್ಕ ಪುಷ್ಟಿ ನೀಡಿದಾಗ ಏನಾಗತ್ತೆ? ಅಲ್ಲಿ ಅಹಂಕಾರ ಜಾಗೃತ ಆಗುವಂತಹ ಸಂದರ್ಭ, ದುಃಖ ಆಗುವಂತಹ ಸಂದರ್ಭ. ದುಃಖಕ್ಕೆ ಮೂಲ ಬೀಜ ಒಂದೇ, ನಾನು ನನ್ನದು. ನನ್ನ ಮಗ ಸತ್ರ ದುಃಖ ಆಗತ್, ನನ್ನ ಮಗಳು ಸತ್ರ ದುಃಖ ಆಗತ್, ನನ್ನ ಮೊಮ್ಮಕ್ಕಳು ಸತ್ರ ದುಃಖ ಆಗತ್. ಜಗತ್ತಿನಾಗ ಸಾವಿರಾರು ಜನ ಸಾಯ್ತಾರ, ಅವ್ರ ಸುದ್ದಿ ಕೇಳ್ತೇವಿ, ನಮಗೆ ನೋವಾಗುತ್ತೇನೋ? ಆಗೋದಿಲ್ಲ. ದುಃಖ ಆಗುತ್ತೇನೋ? ಆಗೋದಿಲ್ಲ. ಯಾಕ? ಯಾರೋ ಸತ್ತಾರ ಬಿಡು, ಅವ್ರಿಗೆ ನನಗೆ ಸಂಬಂಧ ಇಲ್ಲ. ಸಾಯ್ತಾರ. ಆದ್ರೆ ಅಕ್ಕ ಬಹಳ ಚಂದ ಹೇಳ್ತಾರ, ಜಾಲಗಾರನ ದುಃಖ ಜಗಕ್ಕೆಲ್ಲ ನಡೆಗಿಲು, ಮೀನುಗಾರನ ದುಃಖ ಜಗಕ್ಕೆಲ್ಲ ನಗೆಗಿಡರು. ಒಬ್ಬ ಮೀನುಗಾರ ದಿವಸ ಮೀನ ಹಿಡಿತಾನ, ಮೀನ ಹಿಡಿದು ಅದನ್ನ ಏನು ಮಾರಾಟ ಮಾಡಿ ಹೊಟ್ಟೆ ತುಂಬ್ಕೊಂತಾನ. ಆ ಮೀನ ಸತ್ತು ಅಂದ್ರ ಅವನು ದುಃಖ ಪಡೋದಿಲ್ಲ. ಆ ಮೀನುಗಾರನ ಮನೆಯೊಳಗ ಅವನ ಮಗ ಸತ್ರ ದುಃಖ ಪಡ್ತಾನ. ಎಷ್ಟು ವಿಚಿತ್ರ ಐತ್ ನೋಡ್ರಿ. ಅಕ್ಕ ಎಷ್ಟು ಚಂದ ಹೇಳ್ತಾಳ, ಮೀನುಗಾರನಿಗೆ ನೋವಾಗೋದಿಲ್ಲ. ಯಾಕೆ? ತನ್ನ ಮನೆಯಾಗ ಏನಾದ್ರು ಸತ್ರ ನೋವಾಗ್ತದೆ. ಯಾಕ? ನನ್ನ ಮಗ ಸತ್ತ, ನನ್ನ ಮನೆಯವರು ಸತ್ರು ಅನ್ನುವಂಥದ್ದು. ಈ ನಾನು ನನ್ನದು ಅನ್ನೋದು ಇಲ್ಲಿ ದುಃಖ ಕಾರಣ ಆಕತಿ. ಶರಣನಾದವನು ಷಟಸ್ಥಲ ಮಾರ್ಗದೊಳಗ ಎಲ್ಲವನ್ನೂ ಆತ ಆನಂದ ರೂಪವಾಗಿ ಅನುಭವಿಸ್ತಾನೆ. ಈ ಷಟಸ್ಥಲ ಅನ್ನೋದು ಲಿಂಗಾಯತರಿಗೆ ಮಾತ್ರ ಅಲ್ಲ, ಅಷ್ಟಾವರಣ ಅನ್ನೋದು ಲಿಂಗಾಯತರಿಗೆ ಮಾತ್ರ ಅಲ್ಲ, ಪಂಚಾಚಾರ ಅನ್ನೋದು ಲಿಂಗಾಯತರಿಗೆ ಮಾತ್ರ ಅಲ್ಲ. ನಾವು ಸೀಮಿತ ಮಾಡಿಬಿಟ್ಟಿದ್ದೇವೆ. ಬಹಳ ವೈಜ್ಞಾನಿಕವಾಗಿ ಕೊಟ್ಟರು ಶರಣರು. ಅಷ್ಟಾವರಣವೇ ಅಂಗ, ಪಂಚಾಚಾರವೇ ಪ್ರಾಣ, ಷಟಸ್ಥಲವೇ ಆತ್ಮ. ನೋಡ್ರಿ ಎಷ್ಟು ಜನ ಹೇಳ್ತಾರೆ, ಅಷ್ಟಾವರಣ ಅಂಗ, ಪಂಚಾಚಾರ ಪ್ರಾಣ, ಷಟಸ್ಥಲವೇ ಆತ್ಮ. ಇನ್ನೊಂದು ಅರ್ಥದೊಳಗೆ ಅಷ್ಟಾವರಣದ ಅರಿವು, ಪಂಚಾಚಾರದ ಆಚರಣೆ, ಷಟಸ್ಥಲದ ಅನುಭವ ಇರುವಂತವನು ಲಿಂಗವಂತನು. ಇಲ್ಲಿ ಸುಖಿ ಯಾರು ಅಂದ್ರೆ ಶರಣ. ಯಾಕೆ ಶರಣ ಸುಖಿ ಆಗಿರ್ತಾನೆ ಅಂದ್ರೆ ಆತ ಇವ್ಯಾವ ಜಂಜಾಟಕ್ಕೂ ಕೂಡ ಮೀರಿದ ನಿಲುವಿನೊಳಗಿರ್ತಾನೆ. ಮುಂದುವರೆದ ಹೇಳ್ತಾರೆ, ಸುಖದ ಅನುಭವ ಯಾವುದು? ಬಹಳ ಚಂದ ಹೇಳ್ತಾರ. ಸುಖದ ಅನುಭವ ಸುಸಂಗ. ಎಷ್ಟ್ ಚಂದ ಹೇಳ್ತಾರ ನೋಡಿ. ಸುಖದ ಅನುಭವ ಯಾವುದು ಅಂದ್ರೆ ಸುಸಂಗ. ಸುಖದ ಅನುಭವ ಸುಸಂಗ. ಒಂದು ವಾರ ಏನು, ಪ್ರತಿ ಭಾನುವಾರ ನಾವೆಲ್ಲರೂ ಇಲ್ಲಿ ಸೇರ್ತೀವಿ. ನಾವೆಲ್ಲ ಮನೆ ಎಲ್ಲಿಂದನೋ ಐತಿ, ಫಲ ಎಲ್ಲೋ ಐತಿ, ಸಂಪತ್ತು ಎಲ್ಲೋ ಐತಿ. 1 ಗಂಟೆ ಇಲ್ಲಿ ಸೇರ್ತೇವೆಲ್ಲ. ಎಷ್ಟು ನಿರ್ಲಿಪ್ತವಾಗಿ ನಾವು ಇರ್ತೇವೆಲ್ಲ. ಬಡವರಂತ ನೋಡಲ್ಲ, ಶ್ರೀಮಂತರಂತ ನೋಡೋದಿಲ್ಲ, ಸಣ್ಣವರಂತ ನೋಡೋದಿಲ್ಲ, ಹೆಣ್ಮಕ್ಳಂತ ನೋಡೋದಿಲ್ಲ, ವಿದ್ಯಾವಂತರು ಅಂತ ನೋಡೋದಿಲ್ಲ, ಅವಿದ್ಯಾವಂತರು ಅಂತ ನೋಡೋದಿಲ್ಲ. ಈ ಅನುಭವ ಮಂಟಪಕ್ಕೆ ಪ್ರತಿ ಭಾನುವಾರ ನಾವು ಸೇರಿದಾಗ ನಾವೆಲ್ಲರೂ ಸಮಾನರು, ನಾವೆಲ್ಲರೂ ಶಿವನ ಮಕ್ಕಳು, ನಾವೆಲ್ಲರೂ ಪ್ರಾರ್ಥನೆಯನ್ನ ಮಾಡ್ಲಿಕ್ಕೆ ಇಲ್ಲಿ ಬಂದಿದ್ದೇವೆ ಅನ್ನುವಂತಹ ಈ ಸುಸಂಗ ಐತಲ್ಲ. ನಾವೇನ್ ಮಾತಾಡ್ತೇವೆ ಇಲ್ಲಿ? ನಮ್ಮ ವಿಜಯ ಕುಮಾರ್ ಭಟ್ಪತಿಯವರು ಎಷ್ಟು ಸುಂದರ ಪ್ರಾರ್ಥನೆಯನ್ನ, ವಚನಗಳನ್ನ ಹಾಡಿ ನಮ್ಮನ್ನ ಆ ಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ. ಎಲ್ಲ ಮರೆತು
ಹರಬಸವ, ಗುರುಬಸವ, ಚರಬಸವ, ಲಿಂಗಬಸವ. ನೋಡಿ, ಈ ವಚನಗಳನ್ನ ನಾವೆಲ್ಲರೂ ಕೂಡ ಸ್ಮರಣೆ ಮಾಡುವಾಗ ಎಲ್ಲ ಮರೆತು ಇಲ್ಲಿ ಕುಂಡಿರ್ತೇವಲ್ಲ, ಅದಕ್ಕೆ ಚನ್ನಬಸವಣ್ಣ ಹೇಳ್ತಾನೆ, ಸುಸಂಗ ಏನು ಯಾವುದು ನಮಗೆ ಸುಖದ ಅನುಭವ ಅಂದ್ರೆ ಸುಸಂಗ. ಈ ಸುಖದ ಅನುಭವ ಯಾವುದು ಅಂದ್ರೆ ಸುಸಂಗ. ಮುಂದುವರೆದು ಹೇಳ್ತಾರೆ, ಕೂಡಲ ಚೆನ್ನ ಸಂಗಯ್ಯನಲ್ಲಿ ಪರವಿಲ್ಲವಾಗಿ. ಇದನ್ನು ಬಿಟ್ರೆ ಮತ್ಯಾವುದೂ ಇಲ್ಲ. ಸುಖ ಲಿಂಗ, ಸುಖಿ ಶರಣ, ಸುಸಂಗ ಏನು ಸುಖದ ಅನುಭವ ಸುಸಂಗ, ಕೂಡಲ ಚೆನ್ನ ಸಂಗಯ್ಯನಲ್ಲಿ ಪರವಿಲ್ಲವಾಗಿ. ಇಂತಹ ಮೂರೇ ಸಾಲೊಳಗ ಜೀವನದ ಸಾರ್ಥಕತೆಯನ್ನ, ಪರಿಪೂರ್ಣ ವಿಚಾರಗಳನ್ನ ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರು ನಮಗೆ ಇಲ್ಲಿ ಕೊಡ್ತಾರೆ. ಅದಕ್ಕೆ ನಾವು ಸುಖ, ಸುಖಿ, ಸುಖದ ಅನುಭವ ಇವು ಮೂರನ್ನೂ ಕೂಡ ಈ ಇಷ್ಟಲಿಂಗದ ಅರಿವನ್ನ ಮಾಡಿಕೋಬೇಕು. ಅರಿವಾದವನಿಗೆ ಮನುಷ್ಯನಿಗೆ ಗೊತ್ತಾಗದು, ಅರಿವಾಗ್ಲಿಲ್ಲ ಅಂದ್ರ ಮನುಷ್ಯನಿಗೆ ಗೊತ್ತಾಗೋದಿಲ್ಲ. ಬಸವಣ್ಣ ಹೇಳ್ತಾರ, ಏನು ಯಾರು ಬಳಲ್ತಾರ ಅಂದ್ರ ನಿಜವನರಿಯದ ಭಕ್ತ ಬಳಲುವನಲ್ಲದೆ, ಅಳೆಯುತ್ತ ಬಳಲುವರಲ್ಲದೆ, ಕೊಳಗ ಬಳಲುವುದೇ, ನಡೆಯುತ್ತ ಬಳಲುವರಲ್ಲದೆ, ಬಟ್ಟೆ ಬಳಲುವುದೇ, ಶ್ರಮವ ಮಾಡುತ್ತ ಬಳಲುವರಲ್ಲದೆ, ವಾದ್ಯ ಬಳಲುವುದೇ. ಹಾಗೆ ನಾವು ನಡೆಯುವಂತವನು ಬಳಲ್ತಾನೆ, ದಾರಿ ಬಳಲೋದಿಲ್ಲ. ಆಡುವಂತವನು ಬಳಲ್ತಾನ, ಕ್ರೀಡೆ ಬಳಲೋದಿಲ್ಲ. ಹಾಗೆ ಯಾರು ದುಃಖಿತರಾಗ್ತಾರೆ ಅಂದ್ರೆ ನಿಜವನರಿಯದ ಭಕ್ತ ಬಳಲುವನ ಕೂಡಲ ಸಂಗಮ ದೇವ. ನಿಜ ಅರಿಬೇಕು. ಲಿಂಗ ಅಂದ್ರೆ ಯಾವುದು, ಸುಖ ಅಂದ್ರೆ ಯಾವುದು, ಸುಖದ ಅನುಭವ ಅಂದ್ರೆ ಯಾವುದು, ಅದನ್ನ ಅರಿತ್ರ ಶರಣನಾಗ್ತಾನೆ. ಅದಕ್ಕ ಅರಿದೊಡೆ ಶರಣ, ಮರೆದೊಡೆ ಮಾನವ. ಮಾನವ ಆಗೋದು ಯಾವಾಗ, ಮರತ್ರ ಅವನು ಮಾನವ, ಅರತ್ರ ಶರಣ ಅನ್ನೋ ಸೂತ್ರವನ್ನ ಚಿನ್ಮಯ ಜ್ಞಾನಿ ಷಟ್ಸ್ಥಲ ಚಕ್ರವರ್ತಿ ಬಹಳ ಸುಂದರವಾಗಿ ಹೇಳ್ತಾರೆ. ಇನ್ನೊಮ್ಮೆ ಆ ವಚನವನ್ನ ನಿಮಗೆ ಪುನರ್ ರಿಪೀಟ್ ಮಾಡುವಂತಹದ್ದು. ಸುಖ ಯಾವುದು, ಮೂರ ಸಾಲು ಎಷ್ಟು ಚಂದ ನೆನಪಿಟ್ಟುಕೋಬಹುದು. ಸುಖ ಯಾವುದು, ಸುಖಿ ಯಾರು, ಸುಖದ ಅನುಭವ ಯಾವುದು? ಅವ್ರ ಉತ್ತರ ಹೇಳ್ತಾರೆ, ಸುಖ ಲಿಂಗ, ಸುಖಿ ಶರಣ, ಸುಖದ ಅನುಭವ ಸುಸಂಗ, ಕೂಡಲ ಚೆನ್ನ ಸಂಗಯ್ಯನಲ್ಲಿ ಪರವಿಲ್ಲವಾಗಿ. ಇದರ ಹೊರತಾಗಿ ಮತ್ತೇನೂ ಇಲ್ಲ ಅನ್ನೋದನ್ನ ಈಗ ನೋಡಿ, ನೀವೆಲ್ಲ ಎಷ್ಟು ಚಂದ ಹೇಳ್ತೀರಿ. ನಮ್ಮ ಸೋಮಶೇಖರ್ ಸರ್ ಹೇಳುವಾಗ ಹೇಳಿದ್ರು, ವಚನ ವೈಭವ. ನೋಡಿ ಎಂತ ಹೆಸರು ಕೊಟ್ಟಿರಿ, ವಚನ ವೈಭವ. ಆ ವೈಭವ ಅನ್ನೋ ಮಹತ್ವದ ಶಬ್ದ ಎಷ್ಟು ಅಂದ್ರೆ, ನಮಗೆ ವೈಭವ ಯಾವುದು ಅಂದ್ರೆ ಫಲ ವೈಭವ ಅಲ್ಲ, ಮನಿ ವೈಭವ ಅಲ್ಲ, ವಾಹನ ವೈಭವ ಅಲ್ಲ, ಆಸ್ತಿ ವೈಭವ ಅಲ್ಲ, ಅಧಿಕಾರ ವೈಭವ ಅಲ್ಲ. ನಮಗೆ ವೈಭವ ಯಾವುದು ಅಂದ್ರೆ ಬಸವಾದಿ ಶರಣರು ಕರುಣಿಸಿರುವಂತಹ ವಚನಗಳೇ ನಮ್ಮ ಜೀವನಕ್ಕೆ ವೈಭವ. ಸರ್ವರಿಗೂ ಶರಣ.